ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಟೇಸ್ಟಿಯಾಗಿರೋಂಥ ಮಸಾಲ ಪುರಿ, ಅದರಲ್ಲೂ ಕರ್ನಾಟಕ ಸ್ಟೈಲ್ ಮಸಾಲ ಪುರಿ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಇದನ್ನ ಒಂದ್ಸಲ ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ಪದೇ ಪದೇ ಇದನ್ನೇ ಮಾಡ್ತಾ ಇರ್ತೀರಾ. ಇವಾಗ ಇದನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿ ಬಟಾಣಿ ನೆನ್ಸಿಟ್ಕೊಂಡಿದೀನಿ. ನೆನ್ಸಿಟ್ಕೊಂಡು ಅದನ್ನ ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನೀವು ಸಂಜೆ ಮಾಡ್ಕೋಬೇಕು ಅಂದ್ರೆ ಬೆಳಿಗ್ಗೆ ನೆನ್ಸಿಟ್ರೇನು ಸಾಕು ಬಟಾಣಿನ. ಇವಾಗ ಒಂದ್ 5 ರಿಂದ 6 ಆಲೂಗೆಡ್ಡೆನ ಈ ತರ ಸಿಪ್ಪೆ ಬಿಡಿಸಿ ಇದನ್ನು ಕೂಡ ಅದ್ರ ಜೊತೆಗೆ ಬಟಾಣಿ ಜೊತೆಗೇನೆ ಹಾಕೋತಾ ಇದ್ದೀನಿ. ಅದಾದ್ಮೇಲೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ ಸಾಕು. ಇವಾಗ ಇದು ಕೂಗೋ ಅಷ್ಟ್ರಲ್ಲಿ ಕುಕ್ಕರ್ ಕೂಗೋ ಅಷ್ಟ್ರಲ್ಲಿ ನಾವು ಇದಕ್ಕೆ ಏನೇನ್ ಮಸಾಲಾ ಐಟಮ್ಸ್ ಬೇಕೋ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಅರ್ಧ ಸ್ಪೂನ್ ಜೀರಿಗೆ, 2 ಚಕ್ಕೆ, 4 ಲವಂಗ, ಮತ್ತೆ 2 ಏಲಕ್ಕಿ, ಬೆಳ್ಳುಳ್ಳಿ ಒಂದ್ 5 ರಿಂದ 6 ತಗೊಳ್ಳಿ, ಮತ್ತೆ ಶುಂಠಿ 1 ಇಂಚು, ಅದಾದ್ಮೇಲೆ ಹಸಿಮೆಣಸಿನ್ಕಾಯಿ ಒಂದ್ 3 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಂದ್ 3, ಟೊಮೆಟೊ ಒಂದ್ 3. ಈ ತರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡ್ರೆ ಸಾಕು, ಇಷ್ಟಿಷ್ಟು ದಪ್ಪ. ಮತ್ತೆ ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ ತಗೊಂಡಿದ್ದೀನಿ. ಪುದೀನನೂ ಅರ್ಧ ಕಟ್ ಈ ತರ ಬಿಡಿಸ್ಕೊಂಡಿದ್ದೀನಿ, ಎಲೆಗಳು ಬಿಡಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಇದೊಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಅರಶಿನ, ಒಂದ್ ಅರ್ಧ ಸ್ಪೂನ್ ಅರಶಿನ, 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದು ನೋಡಿ ಈ ತರ ಚೆನ್ನಾಗಿ ಫ್ರೈ ಆಗಿದ್ರೆ ಸಾಕಿಷ್ಟು. ಇವಾಗ ಇದಕ್ಕೆ ನಾನು ಗರಂ ಮಸಾಲ 1 ಸ್ಪೂನು ಮತ್ತೆ ಚಿಲ್ಲಿ ಪೌಡರ್ ಕೂಡ ಹಾಕೋತಾ ಇದ್ದೀನಿ 1 ಸ್ಪೂನ್. ನೀವು ಟೇಸ್ಟ್ ನೋಡ್ಕೊಂಡು ಉಪ್ಪು ಮತ್ತೆ ಖಾರನ ಇನ್ನೂ ಎಷ್ಟು ಬೇಕೋ ಅದನ್ನ ಅಷ್ಟು ಹಾಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಸಾಲ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡು ಇವಾಗ ಆರಕ್ಕೆ ಇಟ್ಬಿಡಿ ಸೈಡ್ಗೆ. ಇವಾಗ ಕುಕ್ಕರ್ ಕೂಗಿದೆ, 2 ವಿಜಿಲ್ ಆಗಿದೆ. 2 ವಿಜಿಲ್ ಇಲ್ಲ 3 ವಿಜಿಲ್ ಬಂದ್ರೆ ಸಾಕಿದು. ಆಲೂಗೆಡ್ಡೆನ್ ಮಾತ್ರ ಸಪ್ರೇಟ್ ತಗೊಂಡ್ಬಿಡಿ. ತಗೊಂಡು ಒಂದ್ ಪ್ಲೇಟ್ಗೆ ಹಾಕೊಂಡು ಅದನ್ನ ಸಪ್ರೇಟ್ ಆಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಬಟಾಣಿನೆಲ್ಲ ಒಂದ್ ಸ್ಮ್ಯಾಶರ್ ತಗೊಂಡು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದು ಒಂದ್ ಸ್ವಲ್ಪ ಮೆತ್ತಗಾದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ತುಂಬಾ ಗಟ್ಟಿ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ. ಇವಾಗ ಆಲೂಗೆಡ್ಡೆನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. 2 ಸ್ಮ್ಯಾಶ್ ಆದ್ಮೇಲೆ ಇವಾಗ ಈ ಮಸಾಲ ಎಲ್ಲ ಫ್ರೈ ಮಾಡ್ಕೊಂಡಿದೀವಲ್ಲ ಅದೆಲ್ಲ ಚೆನ್ನಾಗಿ ಆರಿದೆ. ಇವಾಗ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಮಸಾಲ ಈ ತರ ಚೆನ್ನಾಗಿ ಪೇಸ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದ್ 4-5 ಸ್ಪೂನ್ ಎಣ್ಣೆ ಹಾಕೊಂಡು ಈ ಮಸಾಲ ರುಬ್ಬಿರೋದನ್ನೆಲ್ಲ ಬಾಣ್ಲಿಗೆ ಹಾಕೊಳ್ಳಿ. ಸ್ವಲ್ಪ ನೀರ್ ಕೂಡ ಅದ್ರ ಜೊತೆಗೆ ಹಾಕೊಳ್ಳಿ. ಇವಾಗ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿದೀವಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ. ಮಸಾಲ ಟೇಸ್ಟ್ ನೋಡಿ ಇದಕ್ಕೆ ಇನ್ನ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಸಾಲ್ಟ್ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಆಲೂಗೆಡ್ಡೆ ಹಾಕಿದೀವಲ್ಲ ಅದನ್ನ ಚೆನ್ನಾಗಿ ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಅದನ್ನ ಚೆನ್ನಾಗಿ ಈ ತರ ಕಲಿಸ್ಕೊಳ್ಳಿ. ಒಂಚೂರು ಗಂಟಿಲ್ದೆ ಇದ್ದಂಗೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮಸಾಲ ಜೊತೆಗೆ ಅದ್ ಕಲ್ಸೋಗ್ಬೇಕು. ಆ ತರ ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಮಸಾಲ ರೆಡಿ ಆಗಿದೆ. ಇವಾಗ ಒಂದು ಪ್ಲೇಟ್ ತಗೊಳ್ಳಿ. ಒಂದು ಪ್ಲೇಟ್ಗೆ ಒಂದು 6 ರಿಂದ 7 ಅಷ್ಟು ಪೂರಿ ಹಾಕೊಳ್ಳಿ. ಪೂರಿ ಹಾಕೊಂಡು ಅದನ್ನ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ತರ ನೋಡಿ ಈ ತರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು ಇದನ್ನ. ಇವಾಗ ಇದಕ್ಕೆ ಬಟಾಣಿ ಬೇಯಿಸಿಟ್ಕೊಂಡಿದೀವಲ್ಲ ಅದನ್ನ ಒಂದು ದೊಡ್ಡ ಚಮಚದಲ್ಲಿ ಅದನ್ನ ಹಾಕೊಳ್ಳಿ. ಇವಾಗ ಮಸಾಲ ಎಲ್ಲಾನು ಅದ್ರ ಮೇಲೆ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲಾನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮಸಾಲಾನ. ಮತ್ತೆ ಅದಕ್ಕೆ ಸ್ವಲ್ಪ ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆನಿಯನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ಸ್ವಲ್ಪ ತುರ್ಕೊಂಡು ಅದ್ರ ಮೇಲೆ ಕ್ಯಾರೆಟ್ ಕೂಡ ಹಾಕೊಳ್ಳಿ. ಮತ್ತೆ ಸೇವು ಸ್ವಲ್ಪ, ಅದ್ರ ಮೇಲೆ ಅಚ್ಕಾರದ ಪುಡಿ ಸ್ವಲ್ಪ, ಒಂದ್ ಸ್ವಲ್ಪ ಸಾಲ್ಟ್, ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಅದ್ರ ಮೇಲೆ ಹಾಕೊಳ್ಳಿ. ಸ್ವಲ್ಪ ಬೂಂದಿನೂ ಹಾಕೊಳ್ಳಿ. ಬೂಂದಿ ಇಲ್ಲ ಅಂತಂದ್ರೆ ಕಡಲೆಕಾಯಿ ಬೀಜನೂ ಕೂಡ ಹಾಕೋಬಹುದು ಇದಕ್ಕೆ. ನೋಡಿ ಇವಾಗ ಮಸಾಲ ಪುರಿ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.